ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಪಾಠ 3 ದತ್ತಾಂಶಗಳ ನಿರ್ವಹಣೆಯ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಪಾಠದಲ್ಲಿ ಅಭ್ಯಾಸ 3.1ರ ಲೆಕ್ಕವನ್ನ ನಾವಿವತ್ತು ಬಿಡಿಸೋಣ. ಹಾಗಾದ್ರೆ ಈ ಅಭ್ಯಾಸದಲ್ಲಿ 5ನೇ ಪ್ರಶ್ನೆ ನೋಡಿ, ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಟಗಾರರ ಹೆಸರು, ಹೌದಾ? ಆಟಗಾರರು ಯಾರು? ಎ, ಬಿ ಮತ್ತು ಸಿ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ 4 ಆಟಗಳನ್ನ ಆಡಿದ್ದಾರೆ, ಹೌದಾ? ನೋಡಿ, ಮೊದಲನೇ ಆಟಗಾರ ಎ. ಈ ಆಟಗಾರ ಮೊದಲನೇ ಆಟದಲ್ಲಿ 14 ಅಂಕಗಳನ್ನ ಪಡೆದಿದ್ದಾನೆ. ಎರಡನೇ ಆಟದಲ್ಲಿ 16 ಅಂಕಗಳನ್ನ, ಮೂರನೇ ಆಟದಲ್ಲಿ 10 ಅಂಕಗಳನ್ನ, ನಾಲ್ಕನೇ ಆಟದಲ್ಲಿ 10 ಅಂಕಗಳನ್ನ ಪಡೆದಿದ್ದಾನೆ. ಅದೇ ರೀತಿಯಲ್ಲಿ ಬಿ ಆಟಗಾರ ಮೊದಲನೇ ಆಟದಲ್ಲಿ 0 ಅಂಕವನ್ನ, ಎರಡನೇ ಆಟದಲ್ಲಿ 8 ಅಂಕಗಳನ್ನ, ಮೂರನೇ ಆಟದಲ್ಲಿ 6 ಅಂಕಗಳನ್ನ, ನಾಲ್ಕನೇ ಆಟದಲ್ಲಿ 4 ಅಂಕಗಳನ್ನ ಪಡೆದಿದ್ದಾನೆ. ಅದೇ ರೀತಿಯಲ್ಲಿ ಸಿ ಆಟಗಾರ ಆಟ 1ನೇ ಆಟದಲ್ಲಿ 8 ಅಂಕಗಳನ್ನ, ಎರಡನೇ ಆಟದಲ್ಲಿ 11 ಅಂಕಗಳನ್ನ ಪಡೆದಿದ್ದಾನೆ, ನಾಲ್ಕನೇ ಆಟದಲ್ಲಿ 13 ಅಂಕಗಳನ್ನ ಪಡೆದಿದ್ದಾನೆ. ಆದರೆ ಮೂರನೇ ಆಟವನ್ನ ಆತ ಏನ್ ಮಾಡಿಲ್ಲ, ಆಟ ಆಡಿಲ್ಲ, ಹೌದಾ? ಹಾಗಾಗಿ ಇಲ್ಲಿ ಯಾವುದೇ ಅಂಕಗಳನ್ನ ಕೊಟ್ಟಿಲ್ಲ. ಈಗ ಈ ಕೋಷ್ಟಕಕ್ಕೆ ಸಂಬಂಧಪಟ್ಟಂಗೆ ನಾವಿವತ್ತು 2ನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರವನ್ನ ನಾವು ಬರೀಬೇಕಾಗಿದೆ. ಪ್ರತಿ ಆಟದ ಸಿಯ ಸರಾಸರಿ ಅಂಕವನ್ನು ಕಂಡುಹಿಡಿಯಲು ನೀವು ಒಟ್ಟು ಅಂಕಗಳನ್ನು 3ರಿಂದ ಅಥವಾ 4ರಿಂದ ಭಾಗಿಸುತ್ತೀರಾ, ಏಕೆ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ಏನ್ ಬರೀಬೇಕಾಗಿದೆ ಅಂದ್ರೆ ಸಿ ಆಟಗಾರನ ಸರಾಸರಿ ಕಂಡುಹಿಡಿಯಬೇಕಾಗಿದೆ. ನೋಡಿ, ಮೊದಲನೇದಾಗಿ ನಾವು ಸರಾಸರಿಯ ಸೂತ್ರವನ್ನ ತಿಳಿದುಕೊಳ್ಳೋಣ. ಎಲ್ಲ ವೀಕ್ಷಣೆಗಳ ಮೊತ್ತ, ಎಲ್ಲ ವೀಕ್ಷಣೆಗಳ ಮೊತ್ತ ಭಾಗಾಕಾರ ವೀಕ್ಷಣೆಗಳ ಸಂಖ್ಯೆ, ಹೌದಾ? ಎಲ್ಲ ವೀಕ್ಷಣೆಗಳ ಮೊತ್ತ. ಹಾಗಾಗಿ ಇಲ್ಲಿ ಆಟಗಾರ ಸಿ ಆಟಗಾರ ಲೆಕ್ಕವನ್ನು ನೋಡ್ತಾ ಇದ್ದಾಗ ನಾವೇನ್ ಮಾಡ್ಬೇಕಾಗ್ತಾ ಇದೆ, ವೀಕ್ಷಣೆಗಳು, ದತ್ತಾಂಶಗಳು. ನಮಗೆ ದತ್ತಾಂಶಗಳು ಯಾವ್ಯಾವ ಸಿಗ್ತಾವ ಅಂದಾಗ 8, 11 ಮತ್ತು 13 ಸಿಗ್ತಾ ಇದೆ. ಹಾಗಾಗಿ 8, 11 ಮತ್ತು 13 ಇವುಗಳ ಮೊತ್ತ. ಹಾಗಾದ್ರೆ ಇಲ್ಲಿ 3 ಆಟಗಳನ್ನ ನಾವು ಆಡಿರೋದ್ರಿಂದ ನಾವು ಇದನ್ನ ಏನ್ ಮಾಡ್ಬೇಕಾಗಿದೆ, 3ರಿಂದ ಭಾಗಿಸಬೇಕು, ಹೌದಾ? ಹಾಗಾಗಿ ಮೂರನೇ ಆಟವನ್ನ ಆಡಿಲ್ಲ, ಒಂದ್ ಆಟ ಆಡಿಲ್ಲವ. ಅದಕ್ಕಾಗಿ ನಾವು ಇನ್ನ ಒಟ್ಟು ಅಂಕಗಳನ್ನ 3ರಿಂದ ಭಾಗಿಸಬೇಕು. ಹಾಗಾಗಿ ನೋಡಿ, ಒಟ್ಟು ಅಂಕಗಳನ್ನು 3ರಿಂದ ಭಾಗಿಸಬೇಕು, ಹೌದಾ? ಒಟ್ಟು ಅಂಕಗಳನ್ನ 3ರಿಂದ ಭಾಗಿಸಬೇಕಾಗಿದೆ. ಯಾಕಂದ್ರೆ ಒಟ್ಟು ಆಟಗಳು 4 ಇದ್ದುವಿ, ಒಂದ್ ಆಟವ ಆಡಿಲ್ಲ. ಹಾಗಾದ್ರೆ ಏಕೆಂದರೆ 3ರಿಂದ ಭಾಗಿಸಬೇಕು. ಏಕೆಂದ್ರೆ ಸಿಯು ಮೂರನೇ ಆಟ ಆಡಿಲ್ಲ, ಮೂರನೇ ಆಟವನ್ನ ಆತ ಆಡಿಲ್ಲ. ಹಾಗಾಗಿ 1ನೇ ಆಟ ಆಡಿದ್ದಾನೆ, 2ನೇ ಆಟ ಆಡಿದ್ದಾನೆ ಮತ್ತು 4ನೇ ಆಟವನ್ನ ಆಡಿದ್ದಾನೆ. ಹೀಗಾಗಿ ಒಟ್ಟು ಅಂಕಗಳನ್ನ 3ರಿಂದ ಭಾಗಿಸಬೇಕು. ಏಕೆಂದ್ರೆ ಸಿಯು ಮೂರನೇ ಆಟ ಆಡಿಲ್ಲ. ಇದೇ ಇದಕ್ಕೆ ಉತ್ತರ. ಈ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ನಾವು ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.